ನವರಾತ್ರಿ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ದುರ್ಗೆಯ 9 ಅವತಾರಗಳನ್ನು ಪ್ರತಿದಿನ ಪೂಜಿಸಲಾಗುತ್ತದೆ. ನಿತ್ಯ ದೇವಿಯ ಒಂದೊಂದು ಅವತಾರಗಳಿಗೆ ಶ್ರದ್ಧೆಯಿಂದ ಪೂಜೆ ಸಲ್ಲಿಸಲಾಗುತ್ತದೆ. ನವರಾತ್ರಿ ಹಬ್ಬದಲ್ಲಿ ಮನೆ, ಮನಸ್ಸು ಎರಡೂ ಶುದ್ಧವಾಗಿರಬೇಕು. ನವರಾತ್ರಿ ಆರಂಭಕ್ಕೂ ಮುನ್ನವೇ ಮನೆ ಸ್ವಚ್ಛಗೊಳಿಸಲು ಶಾಸ್ತ್ರದಲ್ಲಿಯೇ ಸಲಹೆ ನೀಡಲಾಗಿದೆ. ನವರಾತ್ರಿ ಸಂದರ್ಭದಲ್ಲಿ ಮನೆಯನ್ನು ಅಲಂಕರಿಸಲಾಗುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ತೋರಣಗಳನ್ನು ಹಾಕಲಾಗುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ಅಶೋಕ ಎಲೆಗಳ ತೋರಣವನ್ನು ಹಾಕುವುದು ಸಾಕಷ್ಟು ವಿಶೇಷತೆಯನ್ನು ಪಡೆದಿದೆ. ವಾಸ್ತುಶಾಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ಅಶೋಕ ಎಲೆಗೆ ಮಹತ್ವವಿದೆ. ಅಶೋಕ ಗಿಡವನ್ನು ಶುಭ, ಸಮೃದ್ಧಿ ಮತ್ತು ಸಂತೋಷದ ಸಂಕೇತವೆಂದು ಭಾವಿಸಲಾಗುತ್ತದೆ. ನವರಾತ್ರಿ ಸಮಯದಲ್ಲಿ ಅಶೋಕ ಎಲೆ ತೋರಣದಿಂದ ಆಗುವ ಲಾಭ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮನೆಯ ಮುಂದಿರುವ ತೋರಣ ಲಕ್ಷ್ಮಿ ಮತ್ತು ದುರ್ಗೆಯನ್ನು ಸ್ವಾಗತಿಸುತ್ತದೆ. ಅಶೋಕ ಎಲೆಗಳಿಂದ ಮಾಡಿದ ತೋರಣವು ಸುಂದರವಾಗಿ ಕಾಣುವುದಲ್ಲದೆ ವಾಸ್ತುದೋಷಗಳನ್ನು ತೆಗೆದುಹಾಕುವಲ್ಲಿ ಸಹಕಾರಿ. ಅಶೋಕ ಎಲೆಗಳು ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ದೂರ ಇಡುತ್ತದೆ. ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶ ಮಾಡಲು ಸಹಾಯ ಮಾಡುತ್ತದೆ. ಪೂಜೆಗೆ ಅಶೋಕ ಎಲೆಗಳು ಮಂಗಳಕರ ಎನ್ನಲಾಗುತ್ತದೆ. ಅಶೋಕ ಗಿಡವನ್ನು ದೇವಿ ಲಕ್ಷ್ಮಿ ಮತ್ತು ತಾಯಿ ದುರ್ಗೆಗೆ ಪ್ರಿಯ ಎಂದು ನಂಬಲಾಗುತ್ತದೆ. ನೀವು ನವರಾತ್ರಿ ಸಮಯದಲ್ಲಿ ಅಶೋಕ ಎಲೆಗಳ ತೋರಣವನ್ನು ಮುಖ್ಯ ದ್ವಾರಕ್ಕೆ ಹಾಕಿದ್ರೆ ತಾಯಿ ದುರ್ಗೆಯನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು. ಅಶೋಕ ಗಿಡ ಅದೃಷ್ಟದ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಅಶೋಕ ಎಲೆ ತೋರಣವಿದ್ರೆ ಅದು ನಿಮ್ಮ ಜೀವನವನ್ನು ಬದಲಿಸುತ್ತದೆ, ಅದೃಷ್ಟ ಬದಲಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ಅಶೋಕ ಎಲೆ ತೋರಣವನ್ನು ಹಾಕುವುದರಿಂದ ಮನೆಯಲ್ಲಿ ಶುದ್ಧತೆ ಮತ್ತು ಶಾಂತಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಅಶೋಕ ಎಲೆಯ ತೋರಣವನ್ನು ಮನೆಯ ಮುಖ್ಯ ಬಾಗಿಲಿಗೆ ಹಾಕುವುದರಿಂದ ದುಷ್ಟಶಕ್ತಿಗಳು ದೂರ ಓಡುತ್ತವೆ. ದುಷ್ಟಿಕಣ್ಣು ನಿಮ್ಮ ಹಾಗೂ ಮನೆಯ ಮೇಲೆ ಬೀಳುವುದಿಲ್ಲ. ಅಶೋಕ ಎಲೆಗಳು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಮಾಲಿನ್ಯ ಮತ್ತು ಸೂಕ್ಷ್ಮಜೀವಿಗಳಿಂದ ಗಾಳಿಯನ್ನು ಶುದ್ಧಗೊಳಿಸಿ ಕುಟುಂಬಸ್ಥರ ಆರೋಗ್ಯ ಕಾಪಾಡುತ್ತದೆ. ಮನೆಯ ಮುಖ್ಯ ಬಾಗಿಲಿಗೆ ಅಶೋಕ ಎಲೆಗಳ ತೋರಣವನ್ನು ಹಾಕುವುದರಿಂದ ಮನೆಗೆ ಸಂಪತ್ತು, ಸಮೃದ್ಧಿ ಮತ್ತು ನೆಮ್ಮದಿಯನ್ನ ತರುತ್ತದೆ. ಇನ್ನು ಅಶೋಕ ಎಲೆಯ ತೋರಣವನ್ನ ತಯಾರಿಸುವುದು ಹೇಗೆ ಅನ್ನೋದನ್ನ ತಿಳಿಯೋಣ. ಮೊದಲು ಅಶೋಕ ಎಲೆಗಳನ್ನು ತೆಗೆದುಕೊಳ್ಳಿ. ಎಲೆ ಹಾಳಾಗಿರಬಾರದು, ಒಣಗಿರಬಾರದು, ಅಲ್ಲದೆ ಮಧ್ಯ ಅಥವಾ ತುದಿ ಕತ್ತರಿಸಿರಬಾರದು. ಸರಿಯಾಗಿರುವ ಎಲೆಗಳನ್ನು ತನ್ನಿ ಅವುಗಳನ್ನು ನೀರಿನಲ್ಲಿ ಸ್ವಚ್ಛಗೊಳಿಸಿ. ಈ ಎಲೆಗಳನ್ನು ಪವಿತ್ರವಾದ ಶುದ್ಧವಾದ ದಾರದಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಾಕಬೇಕು. ತೋರಣ ತಯಾರಿಸುವಾಗ ಮತ್ತು ಕಟ್ಟುವಾಗ ಶುದ್ಧತೆಯನ್ನು ಕಾಯ್ದುಕೊಳ್ಳಿ. ನೀವು ಸ್ನಾನ ಮಾಡಿ ಶುಚಿ ಬಟ್ಟೆ ಧರಿಸಿದ ನಂತರವೇ ತೋರಣ ತಯಾರಿಸಿ. ಅಶೋಕ ಎಲೆ ತೋರಣ ಬಾಡದಂತೆ ನೋಡಿಕೊಳ್ಳಬೇಕು. 3 ಅಥವಾ 4ನೇ ದಿನಕ್ಕೆ ತೋರಣವನ್ನು ಬದಲಿಸಿ ಹೊಸ ತಾಜಾ ಎಲೆಗಳ ತೋರಣವನ್ನು ಹಾಕಿ. ಈಗಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ತೋರಣಗಳು ಸಾಕಷ್ಟು ಸಿಗುತ್ತವೆ. ಆದರೆ ನಿಜವಾದ ಎಲೆಗಳಿಂದ ತಯಾರಿಸಿದ ತೋರಣ ಮನೆಯ ಸೌಂದರ್ಯ ಹೆಚ್ಚಿಸುವುದಲ್ಲದೆ ಸಂಪ್ರದಾಯದೊಂದಿಗೆ ಸಂಪರ್ಕ ಕಾಪಾಡಿಕೊಳ್ಳುತ್ತದೆ. ಎಲೆಗಳಿಂದ ಮಾಡಿದ ತೋರಣವು ಮನೆಯಲ್ಲಿ ದೀರ್ಘಕಾಲೀನ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಕಾರಿ. ನವರಾತ್ರಿ ಹಬ್ಬದ ಈ ಸಮಯದಲ್ಲಿ ನಾವು ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸುವುದರಿಂದ ಕೌಟುಂಬಿಕ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ. ನಮ್ಮ ಸಂಪೂರ್ಣ ಮನಸ್ಸು ಈ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯ ಮೇಲಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ಕನಸುಗಳು ಬೀಳಬಹುದು. ಎಲ್ಲ ಕನಸುಗಳನ್ನು ನಾವು ಶುಭವೆಂದು ಹೇಳಲು ಸಾಧ್ಯವಿಲ್ಲ. ಕೆಟ್ಟ ಕನಸುಗಳು ಕೂಡ ಬೀಳಬಹುದು. ಶಾರದೀಯ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದ ಯಾವ ಕನಸುಗಳು ಬಿದ್ದರೆ ಅದು ಶುಭವೆಂಬುದನ್ನು ತಿಳಿಯೋಣ.
ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನೇ ನೋಡಿದರೆ ಅಥವಾ ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ರೂಪಗಳ ದರ್ಶನವಾದರೆ ಅಂತಹ ಕನಸುಗಳನ್ನು ನಾವು ಶುಭವೆಂದು ಪರಿಗಣಿಸಬಹುದಾಗಿದೆ. ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನು ನೋಡಿದರೆ ಅದು ನಿಮ್ಮ ಮೇಲೆ ದುರ್ಗಾದೇವಿಯು ಆಶೀರ್ವಾದವನ್ನು ನೀಡಿದ್ದಾಳೆ ಎನ್ನುವ ಸೂಚನೆಯಾಗಿದೆ. ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎಂಬುದನ್ನು ದುರ್ಗಾದೇವಿಯ ಈ ಕನಸುಗಳು ಸೂಚಿಸುತ್ತವೆ. ಶಾಸ್ತ್ರದ ಪ್ರಕಾರ ಕಮಲದ ಹೂವು ಲಕ್ಷ್ಮೀದೇವಿಯೊಂದಿಗೆ ಮಾತ್ರವಲ್ಲ, ದುರ್ಗಾದೇವಿಯೊಂದಿಗೂ ಸಂಬಂಧವನ್ನು ಹೊಂದಿರುವ ಹೂವಾಗಿದೆ. ಆದರೆ ಹೆಚ್ಚಾಗಿ ನಾವು ಲಕ್ಷ್ಮೀದೇವಿಯನ್ನೇ ಕಮಲದ ಮೇಲೆ ನೋಡುತ್ತೇವೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಹಣಕಾಸಿನ ಲಾಭವಾಗುವುದು, ಸಮೃದ್ಧಿ ಮತ್ತು ಅದೃಷ್ಟ ನಮ್ಮ ಬಾಳನ್ನು ಬೆಳಗಿಸುವುದು ಎಂದರ್ಥವನ್ನು ನೀಡುತ್ತದೆ. ನಿಮ್ಮ ಕನಸಿನಲ್ಲಿ ಕೆಂಪು ಅಥವಾ ಬಿಳಿ ಹೂವನ್ನು ನೋಡುವುದು ಮಾತೃದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಎಂಬುದರ ಸಂಕೇತವಾಗಿದೆ. ಕೆಂಪು ಹೂವು ಶಕ್ತಿ, ಧೈರ್ಯ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ, ಆದರೆ ಬಿಳಿ ಹೂವು ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಕನಸಿನಲ್ಲಿ ದುರ್ಗಾದೇವಿಯ ದೇವಸ್ಥಾನವನ್ನು, ದೇವಸ್ಥಾನದ ಗಂಟೆಯ ಶಬ್ದವನ್ನು ಅಥವಾ ಪೂಜೆಯನ್ನು ಮಾಡುತ್ತಿರುವಂತೆ ಕನಸನ್ನು ನೋಡಿದರೆ ಅಂತಹ ಕನಸುಗಳು ಶೀಘ್ರದಲ್ಲೇ ನೀವು ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಈ ಕನಸು ನಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ಆದಷ್ಟು ಬೇಗ ದೂರಾಗಿಸುತ್ತದೆ ಎಂಬುದನ್ನು ಹೇಳುತ್ತದೆ ಹಾಗೂ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೇವೆ ಎಂಬುದನ್ನು ಹೇಳುತ್ತದೆ. 9 ದಿನಗಳ ಶಾರದೀಯ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾದ, ಅಂದರೆ ಯಾವುದೇ ಕೊಳಕು ಇಲ್ಲದಂತಹ ನೀರನ್ನು, ನದಿಯನ್ನು ಅಥವಾ ಯಾವುದೇ ನೀರಿನ ಹರಿವನ್ನು ನೋಡಿದರೆ ಅದು ದುರ್ಗಾದೇವಿಯು ನಿಮ್ಮ ಮೇಲೆ ಆಕೆಯ ಅನುಗ್ರಹವನ್ನು ಇಟ್ಟಿದ್ದಾಳೆ ಎಂಬುದನ್ನು ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಆದಷ್ಟು ಬೇಗ ಪೂರ್ಣಗೊಳ್ಳಲಿದೆ ಎಂಬುದನ್ನು ಮತ್ತು ನೀವು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ದುರ್ಗಾದೇವಿಯು ಸಿಂಹವಾಹಿನಿ. ಆಕೆ ಸಿಂಹದ ಮೇಲೆ ಸಂಚಾರವನ್ನು ಮಾಡುವುದರಿಂದ ಆಕೆಯ ವಾಹನವು ಸಿಂಹವಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿಯ ವೇಳೆ ನಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಧೈರ್ಯ ಮತ್ತು ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ ಎಂದರ್ಥವನ್ನು ನೀಡುತ್ತದೆ. ಈ ಕನಸನ್ನು ಮುಂಬರುವ ದಿನಗಳಲ್ಲಿ ಗೆಲುವು ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ.